Hi students, this is Chandrakant Arkiri, Assistant Professor, Government Postgraduate Women's College, Bailongal. Dear students, this is the last session for Unit 3, that is crossing and endorsement of checks. So in this session, we are going to discuss the types of endorsement. ಹಿಂಬರಹದ ಪ್ರಕಾರಗಳನ್ನು ನಾವು ಈ ಕ್ಲಾಸ್ನಲ್ಲಿ ಡಿಸ್ಕಷನನ್ನು ಮಾಡ್ತೀವಿ. ಸೊ ಫಸ್ಟ್ ಒನ್ ಈಸ್ ಬ್ಲ್ಯಾಂಕ್ ಆರ್ ಜನರಲ್ ಎಂಡೋರ್ಸ್ಮೆಂಟ್, ಖಾಲಿ ಅಥವಾ ಸಾಮಾನ್ಯ ಹಿಂಬರಹ. When the endorser just puts his signature without mentioning his or her name, it is known as endorsement in blank or general endorsement. For example, check payable to Veena, it is endorsed like pay order. In such case, endorser merely signs on the back of the check, just putting the signature. He is not mentioning any name. ಅದಕ್ಕೆ ನಾವೇನು ಹೇಳ್ತೀವಿ, ಖಾಲಿ ಅಥವಾ ಸಾಮಾನ್ಯ ಹಿಂಬರಹ ಅಂತ ನಾವು ಹೇಳ್ತೀವಿ. ಇದಕ್ಕೆ ಬ್ಲ್ಯಾಂಕ್ ಆರ್ ಜನರಲ್ ಎಂಡೋರ್ಸ್ಮೆಂಟ್, ಜಸ್ಟ್ ಅವನು ಸೈನ್ ಮಾಡ್ತಾನೆ ಹಿಂದ್ಗಡೆ, ನಾಟ್ ಮೆನ್ಷನಿಂಗ್ ಎನಿಥಿಂಗ್. ಓಕೆ, ನೆಕ್ಸ್ಟ್ full or special endorsement. Here what happened, when the endorser signs his name mentioning the name of the endorsee is called endorsement in full or special endorsement. For example, check is endorsed by Geeta to Veena, it is endorsed pay Veena order. ಇಲ್ಲಿ ಏನಾಗುತ್ತೆ, ಸೈನ್ ಯಾರು ಮಾಡ್ತಾರೆ, ಗೀತಾ ಸೈನ್ ಮಾಡ್ತಾರೆ. ಯಾರಿಗೆ ದುಡ್ಡು ಕೊಡಬೇಕು, ವೀನಾಗೆ ದುಡ್ಡು ಕೊಡಿ ಅಂತ ಹೇಳಿ ಗೀತಾ ಸೈನ್ ಮಾಡ್ತಾಳೆ. ಇದಕ್ಕೆ ನಾವೇನು ಹೇಳ್ತೀವಿ, ಫುಲ್ ಆರ್ ಸ್ಪೆಷಲ್ ಎಂಡೋರ್ಸ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಕಂಡೀಷನಲ್ ಆರ್ ಕ್ವಾಲಿಫೈಡ್ ಎಂಡೋರ್ಸ್ಮೆಂಟ್. ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಇಲ್ಲೇನಾಗುತ್ತೆ, ದ ಟ್ರಾನ್ಸ್ಫರ್ ಆಫ್ ಇನ್ಸ್ಟ್ರೂಮೆಂಟ್ ಇಸ್ ಮೇಡ್ ಟು ಡಿಪೆಂಡ್ ಆನ್ ದ ಫುಲ್ಫಿಲ್ಮೆಂಟ್ ಆಫ್ ಸ್ಪೆಸಿಫೈಡ್ ಕಂಡೀಷನ್ಸ್. ಇಲ್ಲಿ ಕಂಡೀಷನ್ಸನ್ನು ಹಾಕ್ತಾರೆ, ಆ ಕಂಡೀಷನ್ ಫುಲ್ಫಿಲ್ ಮಾಡಿದರೆ ಮಾತ್ರ ಆ ಇನ್ಸ್ಟ್ರೂಮೆಂಟು ವ್ಯಾಲಿಡ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. In other words, when the endorsement limits the liability of the endorser, it is called conditional endorsement. So, the endorser of the negotiable instrument may express his endorsement words, make his liability subject to the fulfillment of certain conditions or to depend upon the happenings of a specified event which may happen. For example, pay Shiva on his marrying Parvati Krishna. Krishna ಏನಂತ ಸೈನ್ ಮಾಡಿಕೊಡ್ತಾನೆ ಆ ಇನ್ಸ್ಟ್ರೂಮೆಂಟನ್ನು, ಶಿವ ಪಾರ್ವತಿನ ಮದುವೆ ಆದರೆ ಮಾತ್ರ ಈ ಇನ್ಸ್ಟ್ರೂಮೆಂಟ್ ವ್ಯಾಲಿಡ್ ಆಗುತ್ತೆ, ಇಲ್ಲ ಅಂದರೆ ಈ ಇನ್ಸ್ಟ್ರೂಮೆಂಟ್ ವ್ಯಾಲಿಡ್ ಆಗಲ್ಲ. ದೇರ್ ಇಸ್ ಅ ಕಂಡೀಷನ್, ಪೇ ಶಿವ ಆನ್ ಹೀಸ್ ಮ್ಯಾರಿಂಗ್ ಪಾರ್ವತಿ, ಪಾರ್ವತಿನ ಮದುವೆ ಆದರೆ ಮಾತ್ರ ಶಿವನಿಗೆ ಈ ದುಡ್ಡು ಹೋಗಬೇಕು ಅಂಥೇಳಿ ಕೃಷ್ಣ ಅವರು ಕಂಡೀಷನ್ ಹಾಕಿ ಏನು ಸೈನ್ ಮಾಡ್ತಾರಲ್ಲ, ಅದಕ್ಕೆ ನಾವು ಕಂಡೀಷನಲ್ ಆರ್ ಕ್ವಾಲಿಫೈಡ್ ಎಂಡೋರ್ಸ್ಮೆಂಟ್ ಅಂತ ಹೇಳ್ತೀವಿ. Next, restrictive endorsement. When the endorser restricts the further negotiation of instrument, it is known as restrictive endorsement. ಇಲ್ಲೇನಾಗುತ್ತೆ, ನೋ ಫರ್ದರ್ ನೆಗೋಷಿಯೇಷನ್, ಇದು ಮತ್ತೆ ಇನ್ನೊಬ್ಬರಿಗೆ ವರ್ಗಾವಣೆ ಆಗಂಗಿಲ್ಲ. ಏನಾಗುತ್ತೆ ನೋಡಿ, ಫಾರ್ ಎಕ್ಸಾಂಪಲ್, ಪೇ ರೇಖಾ ಓನ್ಲಿ ಆರ್ ಪೇ ದೀಪಾಲಿ ಓನ್ಲಿ. ಓನ್ಲಿ ಅಂತ ಶಬ್ದ ಯೂಸ್ ಮಾಡಿರೋ ಅಂತಂದ್ರೆ ಅದು ರೇಖಾ ಕೆನಾಟ್ ಟ್ರಾನ್ಸ್ಫರ್ ದ ಸೇಮ್ ಇನ್ಸ್ಟ್ರೂಮೆಂಟ್ ಟು ಅದರ್ ಪರ್ಸನ್, ರೇಖಾಗ ಯೂಸ್ ಆಗುತ್ತೆ. ಅದಕ್ಕೆ ನಾವು ಹೇಳ್ತೀವಿ ರೆಸ್ಟ್ರಿಕ್ಟಿವ್ ಎಂಡೋರ್ಸ್ಮೆಂಟ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಕನ್ನಡದಲ್ಲಿ ನಿರ್ಬಂಧಿತ ಹಿಂಬರಹ ಅಂತ ಹೇಳ್ತೀವಿ. ಏನಪ್ಪ, ಪುನಃ ಇನ್ನೊಬ್ಬ ಮುಂದಿನ ವ್ಯಕ್ತಿಗೆ ಚೆಕ್ ವರ್ಗಾವಣೆ ಆಗದಂತೆ ನಿರ್ಬಂಧಿಸಿ ಹಿಂಬರಹವನ್ನು ಬರೆಯುವುದಕ್ಕೆ ನಾವೇನು ಹೇಳ್ತೀವಿ, ನಿರ್ಬಂಧಿತ ಹಿಂಬರಹ ಅಂತ ನಾವು ಹೇಳ್ತೀವಿ. Then partial endorsement, where only part of the instrument is transferred, it is called partial endorsement. Example, the holder of a promissory note for rupees 8,000 writes on it pay Gundu Rao rupees 1,000 and endorse the ನೋಟ್. ಇಲ್ಲೇನಾಗುತ್ತೆ, ನಾವು ಪಾರ್ಷಿಯಲ್ ಎಂಡೋರ್ಸ್ಮೆಂಟನ್ನು ಮಾತ್ರ ಮಾಡ್ತೀವಿ. 8,000 ರೂಪಾಯಿ ಪ್ರಾಮಿಸರಿ ನೋಟ್ ಇರುತ್ತೆ, ಆದರೆ ಗುಂಡೂರಾವನಿಗೆ ನಾವು ಏನು ಹೇಳ್ತಾ ಇದ್ದೀವಿ, 1,000 ರೂಪೀಸ್ ಮಾತ್ರ ಪೇ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ನಾವೇನು ಹೇಳ್ತೀವಿ, ಭಾಗಶಃ ಹಿಂಬರಹ ಅಂತ ಹೇಳ್ತೀವಿ. ಆ ಪ್ರಾಮಿಸರಿ ನೋಟ್ ವ್ಯಾಲ್ಯೂ ಇರೋದು 8,000 ಇದ್ರೂ ಸಹಿತ ಅದರಿಂದ 1,000 ರೂಪಾಯಿ ಮಾತ್ರ ನಾವು ಗುಂಡೂರಾವನಿಗೆ ಕೊಡು ಅಂತ ನಾವೇನು ಪಾರ್ಷಿಯಲ್ ಎಂಡೋರ್ಸ್ಮೆಂಟ್ ಮಾಡ್ತೀವಲ್ಲ, ಅದಕ್ಕೆ ನಾವೇನು ಹೇಳ್ತೀವಿ, ಪಾರ್ಷಿಯಲ್ ಎಂಡೋರ್ಸ್ಮೆಂಟ್, ಭಾಗಶಃ ಹಿಂಬರಹ ಅಂತ ನಾವು ಹೇಳ್ತೀವಿ. ದೆನ್ ಪೆಕ್ಯುಲೇಟಿವ್ ಎಂಡೋರ್ಸ್ಮೆಂಟ್. When endorser waives some of his rights, it is called speculative endorsement. For example,
ಪೇ ಟು ಶಿಲ್ಪಾ ನೋಟಿಸ್ ಆಫ್ ಡಿಸ್ಆನರ್ ವೇವ್ಡ್. ಬೈ ಚಾನ್ಸ್ ಡಿಸ್ಆನರ್ ಆಯಿತು ಅಂತಂದ್ರೆ ಐ ಆಮ್ ನಾಟ್ ರೆಸ್ಪಾನ್ಸ್. ಕಲಾ ಹಿರೇಮಠ ಅವ್ರು ಏನು ಸೈನ್ ಮಾಡ್ತಾರೆ, ಶಿಲ್ಪಾಗೆ ಪೇ ಮಾಡಿ ಅಥವಾ ಡಿಸ್ಆನರ್ ಆಯಿತು ಅಂತಂದ್ರೆ ಅದಕ್ಕೆ ನಾನು ಜವಾಬ್ದಾರನಲ್ಲ. ಹಕ್ಕು ವಿಸರ್ಜನಾ ಅಥವಾ ಐಚ್ಛಿಕ ಹಿಂಬರಹ. ಹಿಂಬರಹಗಾರನು ತನ್ನ ಕೆಲವೊಂದು ಹಕ್ಕುಗಳನ್ನು ಬಿಟ್ಟುಕೊಟ್ಟು ಅಥವಾ ತ್ಯಜಿಸಿ ಹಿಂಬರಹವನ್ನು ಬರೆಯುತ್ತಾನೆ. ಅದಕ್ಕೆ ಹಕ್ಕು ವಿಸರ್ಜನಾ ಅಥವಾ ಐಚ್ಛಿಕ ಹಿಂಬರಹ ಎನ್ನುತ್ತಾರೆ. ಉದಾಹರಣೆಗೆ, ಶಿಲ್ಪಾಳಿಗೆ ಪಾವತಿ ಮಾಡಿರಿ, ಅಗೌರವ ಸೂಚನೆ ಹಕ್ಕು ಬಿಟ್ಟುಕೊಡಲಾಗಿದೆ ಅಥವಾ ತ್ಯಜಿಸಲಾಗಿದೆ. ಇಂತಹ ಸಂದರ್ಭದಲ್ಲಿ ಹಿಂಬರಹ ವ್ಯಕ್ತಿ ಚೆಕ್ಕು ಅವರ ಸೂಚನೆಯು ಹಿಂಬರಹಗಾರನಿಗೆ ಕೊಡುವ ಅವಶ್ಯಕತೆ ಇಲ್ಲ. ದೆನ್ sans recourse endorsement. Sans recourse means without recourse to me. The endorser removes himself from his liability to the endorsee. If the instrument is dishonored, in such case endorser is liable on dishonor of instrument. ಇಲ್ಲಿ ಏನಾಗುತ್ತೆ, ಬೈ ಚಾನ್ಸ್ ಡಿಸ್ಆನರ್ ಆಯಿತು ಅಂತಂದ್ರೆ ಎಂಡೋರ್ಸರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಪೇ ಟು ಮಾಲಶ್ರೀ ವಿದೌಟ್ ರಿಕೋರ್ಸ್ ಟು ಮೀ ಅಂತಂದರೆ ನಾನು ಹೊಣೆಗಾರನಲ್ಲ ಎಂದು ಹಿಂಬರಹಗಾರನು ಬರೆದು ಸಹಿ ಮಾಡುವುದಕ್ಕೆ ಹೊಣೆರಹಿತ ಹಿಂಬರಹ ಎನ್ನುತ್ತಾರೆ. ಚೆಕ್ಕನ್ನು ಹಿಂಬರಹಧಾರಕನಿಗೆ ವರ್ಗಾಯಿಸುವಾಗ ಹಿಂಬರಹಗಾರನು ತನ್ನ ಬರಹದ ಮುಖಾಂತರ ಹೊಣೆಗಾರಿಕೆಯನ್ನು ತಪ್ಪಿಸಿಕೊಳ್ಳುತ್ತಾನೆ. ಸಾಮಾನ್ಯವಾಗಿ ಚೆಕ್ ಹಿಂಬರಹವನ್ನು ಹೊಂದಿದಾಗ ಬ್ಯಾಂಕಿನಿಂದ ನಿರಾಕರಿಸಲ್ಪಟ್ಟರೆ ಹಿಂಬರಹಗಾರ ಹಿಂಬರಹಧಾರಕನಿಗೆ ಹೊಣೆಗಾರನಾಗುತ್ತಾನೆ. Sans Faris endorsement. When the endorser does not want any expenses to be incurred on his account on the bill, it is called sans Faris endorsement. Pay to resell or order sans Faris. ಇಲ್ಲೇನಾಗುತ್ತೆ, ಏನಾದರೂ ಚಾರ್ಜಸ್ ಮಾಡ್ತಿದ್ರು ಅಂತಂದ್ರೆ ಅದಕ್ಕೆ ಎಂಡೋರ್ಸರ್ ಇಸ್ ನಾಟ್ ಅ ರೆಸ್ಪಾನ್ಸಿಬಲ್ ಪರ್ಸನ್. ಅವರು ಬ್ಯಾಂಕ್ದವ್ರು ಚಾರ್ಜಸ್ ಮಾಡಿದ್ರು ಇದನ್ನು ಪ್ರೊಸೆಸ್ ಮಾಡಲಿಕ್ಕೆ, ಆವಾಗ ದ ಎಂಡೋರ್ಸಿ ಹ್ಯಾಸ್ ಟು ಇನ್ಕರ್ ದ ಕಾಸ್ಟ್. ಹಿಂಬರಹಗಾರನು ಚೆಕ್ಕನ್ನು ವರ್ಗಾಯಿಸುವಾಗ ತಗುಲುವ ವೆಚ್ಚ ತನ್ನ ಖಾತೆಗೆ ಬರದಂತೆ ಬರೆಯುವ ಬರಹಕ್ಕೆ ಖರ್ಚು ರಹಿತ ಹಿಂಬರಹ ಅಂತ ಹೇಳ್ತೀವಿ. ಸೊ ಲಾಸ್ಟ್ ಒನ್, parapro endorsement. This type of endorsement excludes the personal liability. When an agent is signing a negotiable instrument by using the words like parapro, it indicates that he is acting as an agent. ಸೊ ಪ್ರಿನ್ಸಿಪಲ್ ಮತ್ತು ಏಜೆಂಟ್ ಅನ್ನೋ ವ್ಯಕ್ತಿ ಇರ್ತಾರೆ. ಬೈ ಚಾನ್ಸ್ ಏಜೆಂಟಿಗೆ ಅಥಾರಿಟಿ ಕೊಟ್ಟಿದ್ರು ಅಂತಂದರೆ ಏಜೆಂಟ್ ಏನು ಮಾಡಬೇಕು, ಪರ್ ಪ್ರೋ ಅಂತ ಹೇಳಿ ಬರೆದು ಆ ಇನ್ಸ್ಟ್ರೂಮೆಂಟನ್ನು ವರ್ಗಾವಣೆ ಮಾಡಬೇಕು. ಪರವಾಗಿರುವ ಹಿಂಬರಹ. ವರ್ಗಾವಣೆಯಾಗುವ ಪತ್ರಕ್ಕೆ ಕಾರ್ಯಭಾರಿಯೊಬ್ಬ ಸಹಿ ಹಾಕುವ ಸಂದರ್ಭದಲ್ಲಿ ಹಿಂಬರಹಗಾರನ ವೈಯಕ್ತಿಕ ಜವಾಬ್ದಾರಿ ಇಲ್ಲದಂತಾಗುತ್ತದೆ. ಪರವಾಗಿ ಅಥವಾ ಮುಖಾಂತರ ಎಂದು ಬರೆದು ಸಹಿ ಹಾಕುವ ಕಾರ್ಯಭಾರಿಯ ಹೊಣೆಗಾರಿಕೆಯನ್ನು ತೋರಿಸುತ್ತದೆ. ಅದಕ್ಕೆ ನಾವೇನು ಹೇಳ್ತೀವಿ, ಪರ್ ಪ್ರೋ ಎಂಡೋರ್ಸ್ಮೆಂಟ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಟೈಪ್ಸ್ ಆಫ್ ಎಂಡೋರ್ಸ್ಮೆಂಟ್ in which you have discussed. There is a 9 endorsements, type of endorsement, my dear students. This is very important concept, and as many times this question was came in a question paper, so please read carefully. Thank you very much.